ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಸಿಂಹರಾಶಿಯ ಎಲ್ಲ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಮ್ಮ ಚಾನಲ್ಗೆ ಗೌರವಪೂರ್ವಕ ಸ್ವಾಗತ. ಬಾಂಧವರೇ, ಇಂದಿನ ಈ ವಿಡಿಯೋ ಕೇವಲ ಸಾಮಾನ್ಯ ರಾಶಿ ಭವಿಷ್ಯ ಅಲ್ಲ. ಇದು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ದಿವ್ಯ ಸಂದೇಶ ಮತ್ತು ಅತ್ಯಂತ ಆಘಾತಕಾರಿ ಸತ್ಯದ ಅನಾವರಣ. ಈ ಸತ್ಯವನ್ನು ಕೇಳಿದಾಗ ನಿಮಗೆ ಆರಂಭದಲ್ಲಿ ತೀವ್ರ ಆಘಾತ ಆಗಬಹುದು, ನಿಮ್ಮ ಪಾದದ ಅಡಿಯ ಮಣ್ಣು ಸರಿದು ಹೋದಂತೆ ಭಾಸ ಆಗಬಹುದು. ಆದರೆ ನೆನ್ಪಿಡಿ, ಇಂದಿನ ಈ ವಿಡಿಯೋ ನಿಮ್ಮ ಜೀವನದ ಪಾಲಿಗೆ ಒಂದು ದಿವ್ಯ ಔಷಧಿ ಆಗಲಿದೆ. ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕಲ್ಪಿಸಿಕೊಳ್ಳದ ಪವಾಡಗಳು ನಡೆಯಲಿವೆ. ನಿಮ್ಮ ಕಷ್ಟಗಳು ಕರಗಿ ನೀವು ಕೋಟಿ ಕೋಟಿ ರೂಪಾಯಿಗಳ ಒಡೆಯರಾಗುವ ಸುವರ್ಣ ಕಾಲ ನಿಮ್ಮ ಹತ್ತಿರ ಬಂದಿದೆ. ನಿಮ್ಮ ಶತ್ರುಗಳು ನಿಮ್ಮ ಪಾದದ ಅಡಿಯಲ್ಲಿ ಮಣಿಯುವ ದಿನಗಳು ದೂರ ಇಲ್ಲ. ಯಾರು ನಿಮ್ಮ ಬೆನ್ನಿನ ಹಿಂದೆ ನಿಂತು ನಿಮ್ಮ ಹೆಸರನ್ನು ಹಾಳು ಮಾಡೋದಕ್ಕೆ, ನಿಮ್ಮನ್ನು ಸಮಾಜದಲ್ಲಿ ಬದನಾಲ್ ಮಾಡೋದಕ್ಕೆ ಸಂಚು ರೂಪಿಸ್ತಾ ಇದ್ದಾರೋ ಅವರ ಆಟ ಇನ್ನು ಮುಂದೆ ನಡೆಯೋದಿಲ್ಲ. ಆದರೆ ಈ ಎಲ್ಲ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಘಟಿಸುವ ಮುನ್ನ ನೀವು ಒಂದು ರಹಸ್ಯವನ್ನು ಅರಿಯಲೇಬೇಕು. ಪ್ರತಿ ರಾತ್ರಿ ಸರಿಯಾಗಿ 12 ಗಂಟೆ ಸುಮಾರಿಗೆ ನಿಮ್ಮ ಮನೆಗೆ ಒಂದು ದಿವ್ಯ ಶಕ್ತಿ, ಅಂದರೆ ಸಾಕ್ಷಾತ್ ಕಲಿಯುಗದ ದೇವತೆಯು ಪ್ರವೇಶ ಮಾಡ್ತಾ ಇದ್ದಾರೆ. ಆಕೆ ನಿಮ್ಮ ಮನೆಗೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿ ನಿಮ್ಮ ಕಷ್ಟಗಳನ್ನು ನೀಗಿಸೋದಕ್ಕೆ ಸಿದ್ಧ ಆಗಿದ್ದಾರೆ. ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರೂ ತಮ್ಮ ಕರ್ಮಗಳ ಫಲವನ್ನು ಉಣ್ಣಲೇಬೇಕು. ಅದೇ ರೀತಿ ನಿಮ್ಮನ್ನು ಕಾಡುತ್ತಿರುವ ಶತ್ರುಗಳಿಗೂ ಕೂಡ ಶಿಕ್ಷೆ ಖಾಯಂ ಆಗಿದೆ. ಹಾಗಾಗಿ ಈ ವಿಡಿಯೋವನ್ನು ಆರಂಭಿಸುವ ಮುನ್ನ ಪ್ರಕೃತಿ ಮಾತೆ ಮತ್ತು ಆ ದಿವ್ಯ ದೇವತೆಯ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಕಮೆಂಟ್ ಬಾಕ್ಸಲ್ಲಿ ಪ್ಯೂರ್ ಹೃದಯದಿಂದ ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ. ಇದರಿಂದ ನಿಮ್ಮ ಹಾಗೂ ನಿಮ್ಮ ಇಡೀ ಕುಟುಂಬದ ಮೇಲೆ ಆ ದೇವತೆಯ ಆಶೀರ್ವಾದ ಸದಾ ಇರುತ್ತೆ. ಯಾರು ಈ ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ಜಾಗರೂಕತೆಯಿಂದ ನೋಡ್ತಾರೋ ಅವರ ಅದೃಷ್ಟ ಖಂಡಿತವಾಗಿಯೂ ಹೊಳೆಯುತ್ತೆ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಇದುವರೆಗೆ ಎದುರಿಸಿದ ತೀವ್ರ ಯಾತನೆ, ಅಪಮಾನ ಮತ್ತು ಆರ್ಥಿಕ ನಷ್ಟಗಳಿಗೆ ಈಗ ಶಾಶ್ವತ ಪರಿಹಾರ ಅನ್ನೋದು ಸಿಗಲಿದೆ. ಆದರೆ ಬಾಂಧವರೇ, ಇದರೊಂದಿಗೆ ದೇವತೆಯು ನಿಮಗೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ನಿಮ್ಮ ಪ್ರಗತಿಯ ಹಾದಿಯಲ್ಲಿ ಮುಳ್ಳಾಗಿ ನಿಂತಿರುವ ಇಬ್ಬರು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದಾರೆ. ಇವರು ಸದ್ಯಕ್ಕೆ ನಿಮ್ಮಿಂದ ದೂರವಿರುವಂತೆ ನಟಿಸಿದರೂ ನಿಮ್ಮ ಸಂಪೂರ್ಣ ಪತನಕ್ಕಾಗಿ ತೆರೆಯ ಮರೆಯಲ್ಲಿ ಭೀಕರ ಸಂಚನ್ನು ರೂಪಿಸ್ತಾ ಇದ್ದಾರೆ. ನಿಮ್ಮನ್ನು ಸಮಾಜದಲ್ಲಿ ಕೀಳಾಗಿ ಕಾಣುವಂತೆ ಮಾಡುವುದೇ ಇವರ ಮುಖ್ಯ ಗುರಿಯಾಗಿದೆ. ಹಿಂದೆ ಕೂಡ ಇವರು ನಿಮ್ಮ ನಂಬಿಕೆಗೆ ದ್ರೋಹ ಬಗೆದು ನಿಮ್ಮನ್ನು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ರು. ದಯವಿಟ್ಟು ನಿಮ್ಮ ಹಳೆಯ ತಪ್ಪುಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಬೇಡಿ. ಈ ವ್ಯಕ್ತಿಗಳು ನಿಮ್ಮ ಜಾತಕದಲ್ಲಿ ರಾಹು ಮತ್ತು ಕೇತುಗಳಂತೆ ಕುಳಿತು ನಿಮ್ಮ ಪ್ರಗತಿಯನ್ನು ಕಟ್ಟಿ ಹಾಕ್ತಾ ಇರ್ತಾರೆ. ನೀವು ನೆಮ್ಮದಿಯ ಒತ್ತಡರಹಿತ ಜೀವನವನ್ನು ನಡೆಸಬೇಕಂದ್ರೆ ಇಂತಹ ವಿಷಕಾರಿ ವ್ಯಕ್ತಿಗಳನ್ನು ತಕ್ಷಣವೇ ನಿಮ್ಮ ಜೀವನದಿಂದ ದೂರ ಇರಬೇಕು. ನೀವು ಹಗಲಿರುಳು ಕಷ್ಟಪಟ್ಟು ದುಡಿತಾ ಇದ್ರೂ ಕೂಡ ನಿರೀಕ್ಷಿತ ಫಲ ಸಿಗ್ತಾ ಇಲ್ಲ ಅಂತ ಹಲವು ಬಾರಿ ನಿರಾಶೆ ಮಾಡಿದ್ದೀರಿ. ಆದರೆ ಗಮನಿಸಿ, ನೀವು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾಗ ಸೋತು ಹೋಗುವ ಕೊನೆಯ ಕ್ಷಣದಲ್ಲಿ ನಿಮ್ಮನ್ನು ಯಾವುದೋ ಒಂದು ಅದೃಶ್ಯ ಸಕಾರಾತ್ಮಕ ಶಕ್ತಿ ಸದಾ ಕಾಪಾಡಿದೆ. 16 ಬಾರಿ ಸಾವು ನಿಮ್ಮ ತೀರಾ ಹತ್ತಿರ ಬಂದು ಹೋದರೂ ನೀವು ಪವಾಡ ಸದೃಶರಾಗಿ ಬದುಕುಳಿತಾ ಇದ್ದೀರಿ. ನಿಮ್ಮನ್ನು ಪ್ರತಿ ಬಾರಿ ಕೂಡ ಅಪಾಯದಿಂದ ಪಾರು ಮಾಡಿದ ಆ ದಿವ್ಯ ಶಕ್ತಿಯೇ ಆ ಮಹಾದೇವಿ. ನಿಮ್ಮ ಶತ್ರು ನಿಮ್ಮ ಮನೆಯ ಆಸುಪಾಸಿನಲ್ಲೇ ಇದ್ದಾನೆ. ನಿಮ್ಮ ಅತ್ಯಂತ ಆಪ್ತನಂತೆ ನಟಿಸ್ತಾ ಇದ್ದಾನೆ ಎಂಬುದನ್ನು ಮರಿಬೇಡಿ. ಆತನ ನಗುವಿನ ಹಿಂದೆ ಅಡಗಿರುವ ದ್ವೇಷವನ್ನು, ಆತನ ಸಿಹಿ ಮಾತುಗಳ ಹಿಂದೆ ಇರುವ ವಿಷಯವನ್ನು ನೀವು ಗುರುತಿಸಬೇಕಾಗುತ್ತೆ. ಇನ್ಮುಂದೆ ನಿಮ್ಮ ಯಾವುದೇ ರಹಸ್ಯ ಯೋಜನೆಗಳನ್ನು, ನಿಮ್ಮ ಆರ್ಥಿಕ ಪ್ರಗತಿಯ ವಿಚಾರಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಎಚ್ಚರಿಕೆಯನ್ನು ಕೇವಲ ಮನರಂಜನೆ ಅಂತ ಭಾವಿಸಬೇಡಿ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸುವ ದಿವ್ಯ ಸಂದೇಶ ಆಗಿರುತ್ತೆ. ಬಾಂಧವರೇ, ಸಿಂಹರಾಶಿಯವರಾದ ನಿಮ್ಮ ಹೃದಯ ಕರುಣೆ ಮತ್ತು ಪ್ರೀತಿಯಿಂದ ತುಂಬಿದೆ. ಯಾರೇ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಸಹಾಯ ಮಾಡೋದಕ್ಕೆ ನೀವು ಧಾವಿಸ್ತೀರ. ಆದರೆ ನೀವು ಯಾರಿಗೆ ಸಹಾಯ ಮಾಡಿದ್ದೀರೋ ಅದೇ ವ್ಯಕ್ತಿಗಳು ನಿಮ್ಮ ಕಷ್ಟದ ಸಮಯದಲ್ಲಿ ಬೆನ್ನು ತಿರುಗಿಸ್ತಾ ಇದ್ದಾರೆ ಅಥವಾ ನಿಮ್ಮ ವಿರುದ್ಧನೇ ಪಿತೂರಿ ನಡೆಸ್ತಾ ಇದ್ದಾರೆ. ಇದರಿಂದಾಗಿ ನಿಮ್ಮ ಮನೆಯ ವಾತಾವರಣ ಹದಗೆಟ್ಟು ನೆಮ್ಮದಿಯ ನಿದ್ದೆ ಕೂಡ ಇಲ್ಲದೆ ನೀವು ಅಸ್ಥಿರತೆ ಮತ್ತು ಭಯವನ್ನು ಅನುಭವಿಸ್ತಾ ಇರಬಹುದು. ಇದು ನಿಮ್ಮ ಸುತ್ತಲೂ ನಕಾರಾತ್ಮಕ ಶಕ್ತಿಗಳು ಆವರಿಸುತ್ತಿರುವುದರ ಸಂಕೇತ ಆಗಿದೆ. ಆದರೆ
ಇದರಿಂದಲೇ ನಿಮ್ಮ ಪ್ರಗತಿ, ನಿಮ್ಮ ಆದಾಯ ಮತ್ತು ನಿಮ್ಮ ಯೋಜನೆಗಳ ಬಗ್ಗೆ ಸದ್ಯಕ್ಕೆ ಮೌನವಾಗಿರಿ. ನಿಮ್ಮ ಮೌನವೇ ಶತ್ರುಗಳಿಗೆ ನೀಡುವ ದೊಡ್ಡ ಉತ್ತರ ಆಗಬಲ್ಲದು. ಈ ದಿವ್ಯ ಸಂದೇಶವನ್ನು ಗೌರವಿಸಿ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತಂದುಕೊಳ್ಳಿ. ದೇವತೆಯ ಕೃಪೆ ನಿಮ್ಮ ಮೇಲಿರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.